ಇನ್ನೂ ಮೊಟ್ಟೆ ಬೇಯಿಸಲು ಕನ್ಫ್ಯೂಸ್ ಆಗಿದ್ದರೆ ಈ ಟ್ರಿಕ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ವಲ್ಪನೂ ಮೊಟ್ಟೆ ಒಡೆಯೋದಿರೋ ಹಾಗೆ ಮೊಟ್ಟೆ ಬೇಯಿಸಿಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಕೆಲವೊಬ್ಬರು ಮೊಟ್ಟೆನ ಬೇಯಿಸುವಾಗ ಒಡ್ಕೊಂಡು ಬಿಡುತ್ತವೆ, ಹಾಗೆ ಸಿಪ್ಪೆನೂ ನೀಟಾಗಿ ಬರೋದಿಲ್ಲ. ನಾನು ಹೇಳಿಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡಿದರೆ ಆವಾಗ ಕರೆಕ್ಟಾಗಿ ಬೇಯುತ್ತವೆ, ಹಾಗೆಯೇ ಸಿಪ್ಪೆನೂ ನೀಟಾಗಿ ಬಿಟ್ಕೊಳ್ಳುತ್ತವೆ. ಬನ್ನಿ ಇವಾಗ ಮೊಟ್ಟೆ ಬೇಯಿಸೋದನ್ನು ನೋಡೋಣ. ನಾನಿಲ್ಲಿ 5 ರಿಂದ 6 ಮೊಟ್ಟೆನ ಫ್ರೆಶ್ ಇರೋವಂಥ ಮೊಟ್ಟೆನ ತೊಗೊಳ್ತಾ ಇದ್ದೀನಿ. ಒಂದೊಂದೇ ಮೊಟ್ಟೆನ ನೀಟಾಗಿ ತೊಳೆದ್ಕೋಬೇಕು. ನೀರಲ್ಲಿ ಹಾಕಿ ಒಂದು ಬೇರೆ ಪಾತ್ರೆಯಲ್ಲಿ ತಣ್ಣೀರಿಂದ ಹಾಕಿ ತೊಳೆದ್ಕೊಳ್ತಾ ಇದ್ದೀನಿ. ತೊಳೆದಿರೋ ಅಂಥ ಮೊಟ್ಟೆನ ಮತ್ತೊಂದು ಪಾತ್ರೆಯಲ್ಲಿ ಹಾಕಿ ಆ ಮೊಟ್ಟೆಗಳು ನೀರಲ್ಲಿ ಮುಚ್ಚೋ ಹಾಗೆ ನೀರು ಹಾಕೋತಾ ಇದ್ದೀನಿ. ಮೊಟ್ಟೆನೆಲ್ಲ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಚು ಈಚೆ ಆದ್ರೂ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊಟ್ಟೆನ ತುಂಬ ನೀಟಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಲಿಂಬೆಹಣ್ಣು, ಅಂದರೆ ಲಿಂಬೆಹಣ್ಣು ಅರ್ಧ ಪ್ರಮಾಣದಲ್ಲಿ ಅರ್ಧ 1/4 ಆ ರೀತಿ ನಿಂಬೆಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಈ ರೀತಿ ನಿಂಬೆ ರಸ ಹಾಕೋದ್ರಿಂದ ಮೊಟ್ಟೆಗಳು ಒಡೆಯೋ ಚಾನ್ಸ್ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಹೀಗಾಗಿ ನೀವು ನಿಂಬೆ ರಸ ಹಾಕ್ಕೊಳ್ಳಿ. ಮೊಟ್ಟೆ ಪ್ರಮಾಣ ನೋಡಿಕೊಂಡು ನಿಂಬೆ ರಸ ಹಾಕ್ಕೋಬೇಕು. ನಾನಿಲ್ಲಿ 1/4ನಷ್ಟು ಲಿಂಬೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಈ ಟಿಪ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ಈ ಲಿಂಬೆ ರಸ ಹಾಕೋದ್ರಿಂದ ಮೊಟ್ಟೆ ಒಡೆಯೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಹೀಗಾಗಿ ನಿಂಬೆ ರಸ ನೀವು ಹಾಕಲೇಬೇಕಾಗುತ್ತೆ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಒಂದು 10 ನಿಮಿಷ ಹೈ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ನಂತರ ಈ ಗ್ಯಾಸ್ ಆಫ್ ಮಾಡ್ಕೊಳ್ರಿ. ಆಫ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಕೊಂಡಾದ ನಂತರ ನಾನು ಮತ್ತೆ ತಣ್ಣೀರಿಗೆ ಮೊಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಆ ಮೊಟ್ಟೆಗಳು ಸ್ವಲ್ಪನೂ ಒಡೆದಿಲ್ಲ. ನಾನಿಲ್ಲಿ ಸಿಪ್ಪೆಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪನೂ ಎಲ್ಲಿನೂ ಏರುಪೇರು ಆಗದ ರೀತಿಯಲ್ಲಿ ಮೊಟ್ಟೆಗಳು ಚೆನ್ನಾಗಿ ಬೆಂದಿದ್ದಾವೆ. ನೀವು ಕೂಡ ಇದೇ ರೀತಿ ಮೊಟ್ಟೆಗಳನ್ನು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರ್ತವೆ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಸರ್ವೇ ಜನ ಸುಖಿನೋ ಭವಂತು.